ಬರ್ತಾರೆ ಬರಲ್ಲ ಏನು ಹೇಳ್ತಾರೆ? ಯಾರು ನಮ್ಮ ಸ್ಟಾಫೇ ಬಂದಿಲ್ಲ ಸರ್. ಓಕೆ. ಅವ್ರು ಬಂದರೆ ಅಲ್ಲ, ವ್ಯವಸ್ಥೆ ಇವತ್ತಿನ ದಿವಸ ಎಷ್ಟು ಫಾರ್ವರ್ಡ್ ಇದೆ. 4 ಗಂಟೆಯಿಂದ ಜನರು ಬಂದು ಆಫೀಸರ್ಗೆ 3 to 5 o'clock ವಿಸಿಟಿಂಗ್ ಅವರ್ಸ್. 4 ಗಂಟೆಯಿಂದ ಬಂದು ಕಾಯ್ಕೊಂಡಿರೋರಿಗೆ 6 ಗಂಟೆ ಆದರೂ ಬಂದಿಲ್ಲ ಅಂದರೆ ಅರ್ಥ ಏನು? ಅರ್ಥ ಏನಂದರೆ ಬರ್ತಾರೆ ಅಂತಿದ್ದಾರೆ. ವರ್ಕೇ ಅಲ್ಲ ಸರ್ ಮಾಡ್ತಿರೋದು. ಅಲ್ಲ ಹೌದು ಸರ್, ನಾನೇನು ಕೇಳ್ತಿರೋದು, ಬರ್ತೀನಿ ಬರಲ್ಲ ಅಂದ್ಬಿಟ್ರೆ ಈ 2 ಅವರ್ ಏನಾಗುತ್ತೆ, ಪಬ್ಲಿಕ್ಗೂ ಟೈಮ್ ಸೇವ್ ಆಗುತ್ತೆ, ಜನನೂ ಕಾಯ್ಕೊಂಡು ಇರೋಂಗಿಲ್ಲ. ನೀವು ಪಬ್ಲಿಕ್ ಪ್ಲೇಸಲ್ಲಿ ಸ್ಟ್ಯಾಂಡ್ ನಿಂತ್ಕೊಂಡು ಯೋಚನೆ ಮಾಡಿ. ಮಣಿವಣ್ಣನ ನೋಡಿದ್ರೆ ಅಲ್ಲಿ ನಿಮ್ಮ ಕಮಿಷನರ್ ಏನು ಹೇಳ್ತಾರೆ, ವಿ ಹ್ಯಾವ್ ಮೇಡೆಡ್ ಎವ್ರಿಥಿಂಗ್ ಇನ್ ಅ ಡಿಜಿಟಲ್ ಪ್ರೊಸೆಸ್, ವಿ ಆರ್ ಇನ್ ದ ಫಾಸ್ಟ್, ಹಂಗೆ ನೋ ನೀಡ್ ಟು ವೇಟ್ 30 days ಕ್ಲಿಯರೆನ್ಸ್ ಅಂತಿದ್ದಾರೆ. ಒಂದು ಅಪ್ಲಿಕೇಶನ್ ಹಾಕಿದ್ರೆ ಒಬ್ಬರು ಮೂವ್ ಮಾಡಲ್ಲ, ಯಾರಿಗೆ ಹಾಕಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. 2 ಅವರ್ಗೆ ಆದಮೇಲೆ ಹೇಳ್ತಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಅಂತ. ಬನಶಂಕರಿಗೆ ಹೋಗಿ ಸರ್. ಬನಶಂಕರಿಗಲ್ಲ ಸರ್, ಈ 2 ಅವರ್ ಪ್ರೀಶಿಯಸ್ ಟೈಮ್ ಇದೆಯಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಗುರುವಾರ ಗ್ರೀವೆನ್ಸ್ ಇದೆ, ರೆಡಿ ಮಾಡಕ್ಕೆ ನಾಳೆ ಅಲ್ಲಿ ಹೋಗ್ತಾರೆ. 5 ನಿಮಿಷ ಬರ್ತಾರಣ್ಣ. ಈಗ ಬರ್ತಾರೆ, ಈಗ 7 ಆದ್ರೂ ಆಯ್ತು, 8 ಆದ್ರೂ ಇವತ್ತು ಬರ್ತೀನಿ ಅಂದ್ರು. ಅವ್ರು ನಾನು ಹೇಳ್ಬಾರ್ದು 7 ಗಂಟೆ ಆದರೂ 8 ಗಂಟೆ ಆದರೂ ಬಂದೇ ಬರ್ತಾರಾ ಏನೂರೇ? ಸರ್ ಬರ್ತೀನಿ ಅಂತ. ಓಕೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ಗೋಪಿನಾಥ್, ಎಷ್ಟು ಸರ್ ತಮ್ಮ ವಯಸ್ಸು? ವಯಸ್ಸಿಗೆ 70+. ನಾನೀಗ ಆಲ್ರೆಡಿ ಒಂದು 2 ಅವರ್ ಆಯ್ತು ಇಲ್ಲಿ ಬಂದು. ತಮ್ಮನ್ನು ಒಂದು 1 ಅವರಿಂದ ನೋಡ್ತಾ ಇದ್ದೀನಿ ನಾನು, ಏನಿಲ್ಲ ಅಂದರು. ಪಾಪ ಇದೇ ರೀತಿ ನಿಂತ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಏನು ಅನ್ನಿಸ್ತಿದೆ ಸರ್? ಏನು ಮಾಡ್ಬೇಕು ಸರ್, ವ್ಯವಸ್ಥೆ ಹಂಗಿದೆ. ಈಗ ವ್ಯವಸ್ಥೆ ಹೆಂಗಿದೆ ಅನುಭವಿಸ್ಬೇಕು. ಇಫ್ ಐ ಆಮ್ ಎ ಸೀನಿಯರ್ ಸಿಟಿಸನ್, ಐ ಆಮ್ 70 years old ಆಲ್ಸೋ, ದೆರ್ ಇಸ್ ನೋ ಅಟ್ಲೀಸ್ಟ್ ಒಂದು ಸ್ಟೂಲ್ ಕೂತ್ಕೊಳ್ಳಿ ಅನ್ನೋರಿಲ್ಲ ಪಬ್ಲಿಕ್ ಸೆಕ್ಟ್ರಲ್ಲಿ. ಹಾಂ, 6 ಕಾಲ ಆಯಿತು. 6 ಕಾಲ ಆದರೂ ಇನ್ನೂ ಕಾಯ್ತಾನೆ ಇದ್ದೀರಾ? 6:30 ನೋಡಿ ಆಮೇಲೆ ಹೋಗೋದು ನಾಳೆ ಬೆಳಿಗ್ಗೆ ಬರೋದು. ಅವ್ರನ್ನ ಸುಸ್ತಾನೆ ಇರಬೇಕು. ಬಿ ಡಿ ಆಫೀಸ್ಗೂ ಒಬ್ಬ ಮನುಷ್ಯನ ಪಾಪ 70 ವರ್ಷ ಅಂತೀರ, ನಿಮ್ಮ ಏಜ್ ಕೇಳೋ ನನಗೆ ಭಯ ಆಯ್ತೈತೆ. ಎಷ್ಟು ವರ್ಷದಿಂದ ಇಲ್ಲೇ ಓಡಾಡ್ತಾ ಇದ್ರು ಹಿಂಗೆ ಅಂತ. ಅಂದರೆ ಭಗವಂತ ಕೊಟ್ಟಿರೋ ಆಯುಸಲ್ಲಿ 70-80 ವರ್ಷ, ಇವ್ರಿಗೆ ಹಿಂಗೆ 20 ವರ್ಷ 30 ವರ್ಷ ಬಿ ಡಿ ಆಫೀಸ್ಗೆ ಸುತ್ತಕೊಂಡು ಇದ್ಬಿಡು ಅಂತ ನಾನು ಬರೆದ್ಬಿಟ್ಟವ್ರೇನೋ ಗೊತ್ತಿಲ್ಲ. ಭಗವಂತ ಬರಲಿಲ್ಲ ಅಂದರೆ ಬಿ ಡಿ ಆಫೀಸರು ಅಧಿಕಾರಿಗಳೇನೋ ಬರೀತಾರೇನೋ ಗೊತ್ತಿಲ್ಲ. ಏನನ್ಸುತ್ತೆ ಸರ್ ಈ ವ್ಯವಸ್ಥೆ ನೋಡಿದ್ರೆ ನಿಮಗೆ? ಬಾಯಿ ಬಿಚ್ಚೋದು ಹೇಳಲ್ಲ ಸರ್, ಅಷ್ಟು ಇಷ್ಟ. ಈಗ ಹೇಳಿದ್ರಲ್ಲ ಆನ್ ದ ವೇ 7 ಗಂಟೆ ಆದರೂ ಬರ್ತಾರೆ, 8 ಗಂಟೆ ಆದರೂ ಬರ್ತಾರೆ, ಬರಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು 2 ಅವರ್ ಕಾಯಿಸ್ಬಿಟ್ಟು ಬರ್ತಾರೆ ಅಂತೇಳಿ ಈಗ ಕತೆಗಳು ಹೇಳ್ತಿದ್ದಾರೆ, ಸ್ಟೋರಿಗಳು ಹೇಳ್ತಿದ್ದಾರೆ. ಇಷ್ಟು ಬೇಕಾಗ್ತದೆ. ಹೌದು, ಅದಾಗಿ ಬಾಯಿ ಬಿಚ್ಚಿ. ಹೌದು, ಅದು ಹೇಳೋಕ್ಕೂ ಒಂದು ಮಂತ್ ಒಳಗೆ ಬಂದು ಸುಮ್ಮನೆ ಬರೋದು ಹೋಗೋದಾಗಿದೆ. ಏನು ಕೆಲಸಕ್ಕೆ ತಾವು ಓಡಾಡ್ತಿದ್ದಾರೆ ಸರ್ ಈ 70 ವರ್ಷದಲ್ಲಿ? ಪಾಪ ವೀಕ್ಲಿ ಒನ್ಸ್ ಪೇಸ್ ಬರ್ತಾ ಇದ್ದೀನಿ ಅಷ್ಟೇ, ಬಟ್ ಕೆಲಸ ಆಗ್ತಿಲ್ಲ, ಕೆಲಸ ಆಗೋದು ಇಲ್ಲ. ಸ್ವಲ್ಪ ಏನೋ ಮೂವ್ ಮಾಡಿದ್ದಾರೆ. ಹಾಂ, ಬರ್ತಾರೆ, ಅವ್ರು ಮಾತಾಡ್ಬೇಕು. ನಾಳೆ ಬನ್ನಿ, ಇವತ್ತು ಬನ್ನಿ. ಗಣೇಶ ಬರ್ದಿದ್ದಂತೆ ಡೋರ್ ಮೇಲೆ, ನಾಳೆ ಬಾ ಅಂತ. ಹಾಂ, ಹಂಗೆ ಆನ್ ದ ವೇ ಸಾರ್ ಬರ್ತಾ ಇದ್ದಾರೆ ಏನ್ರಿ? 7 ಗಂಟೆ ಆದರೂ ಸರಿ, 8 ಗಂಟೆ ಆದರೂ ಸರಿ ಬರ್ತಾರೆ ಅಂತಂದ್ರಿ. ಆಫೀಸ್ಗೆ ಹೋಗ್ಬೇಕು ಅಂತಾನೆ ಅಂದದ್ದು ಸರ್. ನನ್ನ ಹತ್ರ ಬರ್ತೀನಿ ಅಂದ್ರು ಸರ್, ನಾನು ಏನು ಸರ್ ಮಾಡಿ ಅಂದದ್ದು ಅದೇನೆ, ಆದರೆ ಬರೋಕ್ಕಾಗಲಿಲ್ಲ. ಫೋನ್ ಮಾಡ್ಬಿಡಿ ಸರ್, ಏನು ಮಾಡಿ ಸರ್, ಮಾಡಿ ಸರ್. ಇಲ್ಲಾಂದರೆ ನೀವು ಫಂಕ್ಷನ್ ಮಾಡಬೇಕು ಸರ್. ನಮಗೆ ಬಂದು ಹೋಗೋದಕ್ಕೆ ಬೇಜಾರಿಲ್ಲ, ಅಟ್ಲೀಸ್ಟ್ ಟೈಮ್ ಹೇಳಿದ್ರೆ 2 ಅವರ್ 3 ಅವರ್ ನಾಯಿ ಹೇಳ್ತಾರೆ ಜನನ ಈಚೆ ಕಾಯಿಸ್ಬಿಟ್ಟು 3 ಅವರ್ ಆದಮೇಲೆ ಬರಲಿಲ್ಲ ಅಂದರೆ ಅರ್ಥ ಏನು? ಬರಲ್ಲ ಅನ್ನೋ ಅರ್ಥ ಏನು ಸರ್? ಅದೇ ಫಸ್ಟ್ ಟೈಮ್ ಇಲ್ಲ ಏನೋ ಕೆಲಸ ಹೇಳಿದಾರೆ ಬರಲ್ಲ ಅಂದ್ಬಿಟ್ರೆ ಮುಗಿದೋಯ್ತಿತ್ತು. ಮೀಟಿಂಗ್ ಅಂದ್ಮೇಲೆ ಹೆಂಗೆ ಹೇಳ್ಬಿಡ್ತೀರಾ ಸರ್? ಮೀಟಿಂಗ್ ಇದೆ ಇವತ್ತು, ಕಾಯ್ಬೇಡಿ ಅನ್ಬೇಕು. 3 ರಿಂದ 5 ಗಂಟೆ ಪಬ್ಲಿಕ್ ಅವ್ರ ತಾನೆ. ನೀವು ಕುಮಾರ ಪಾರ್ಕ್ ಆಫೀಸ್ನ ಸಿಟಿ ಸೆಂಟ್ರಲ್ ಮಾಡ್ಕೊಂಡಿದ್ದೀರಾ? ಇಲ್ಲ ತಾನೆ.
ಜನ ಎಲ್ಲ ಕೆಲಸ ಬಿಟ್ಟು ಅವ್ರ ಕೆಲಸ ಆಗಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಆಫೀಸಿಗೆ ಬಂದಾಗ 3 ಇಂದ 5 ಗಂಟೆ ಸ್ಲಾಟ್ ಕೊಟ್ಟಿದ್ದೀರಾ. 3 ಇಂದ 5 ಗಂಟೆ ಸ್ಲಾಟಿಗೆ ಬಂದರೆ ಇಲ್ಲ ಅಧಿಕಾರಿಗಳು ಮೀಟಿಂಗ್ ಹೋಗಿದ್ದಾರೆ ಅಂತೀರಾ. ಅದು ಅಟ್ಲೀಸ್ಟ್ ಆಯಿತು ಬರಲಿಲ್ಲ ಅಂತೀವಿ, ಅಟ್ಲೀಸ್ಟ್ ಹೇಳಿದ್ರು ಹೊಡ್ಬಿಟ್ಟಿದ್ದೋ ಇಲ್ಲ ಸರ್ ಇವತ್ತೇನೋ ಮೀಟಿಂಗಲ್ಲಿ ಇದ್ದಾರೆ ಬರಲ್ಲ ಅಂದ್ಬಿಟ್ಟಿದ್ರೆ 2 ಅವರ್ ನಮಗೂ ಸೇವ್ ಆಗ್ತಿತ್ತು. ನೀವೇ ಹೇಳಿದ್ರಲ್ಲ ಸರ್ ಈಗ 5 ನಿಮಿಷಕ್ಕೆ ಮುಂಚೆ ಬರ್ತಾ ಇದ್ದಾರಂತೆ ಸರ್, ಆನ್ ದ ವೇ ಸರ್ 7 ಗಂಟೆ ಆದರೂ ಬರ್ತಾರಂತೆ 8 ಗಂಟೆ ಆದರೂ ಬರ್ತಾರೆ ಅಂತ. ನೀವು ತಾನೇ ಕಮ್ಯುನಿಕೇಷನ್ ಹೇಳಿದವ್ರು ಯಾರು ಫಸ್ಟು? ಎಲ್ಲ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ, ಇದರಲ್ಲಿ ಟ್ಯಾಗ್ ಮಾಡ್ತೀನಿ ನಿಮ್ಮ ಕಮಿಷನರ್ಗೆ, ಅಲ್ಲಿ ಏನು ಆನ್ಸರ್ ಕೊಡ್ತಾರೋ ಕೊಡಲಿ.